ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಕೇವಲ 5 ನಿಮಿಷದಲ್ಲಿ ಈ ರಸ ಮಾಡ್ಬೋದನ್ನು ನಂಬ್ತೀರಾ? ಜಸ್ಟ್ 5 ನಿಮಿಷ ಸಾಕು ರೀ. ಎಷ್ಟು ಸಖತ್ತಾಗಿದೆ ಗೊತ್ತಾ ಟೇಸ್ಟು. ಆಹಾ, ಹುಳಿ ಉಪ್ಪು ಖಾರ ಜೊತೆಗೆ ತಿಂತಾಯಿದ್ರೆ ಯಾವುದು ಮುಷ್ಟಾನ ಭೋಜನವೂ ಬೇಡ ಅನಿಸುತ್ತೆ. ಈ ಸೆಕೆಗೆ ಬಿಸಿಲಿಗೆ ಈ ಥರ ಸಿಂಪಲ್ ರಸಮ್, ಒಂದು ಉಪ್ಪಿನಕಾಯಿ, ಒಂದು ಹಪ್ಪಳ ಇದ್ರೆ ಸಾಕು ಅನಿಸುತ್ತೆ. ಅಷ್ಟು ಚೆನ್ನಾಗಿರುತ್ತೆ. ಇಲ್ಲಿ ನಾನು ತೋತಾಪುರಿ ಮಾವಿನಕಾಯಿ ತೊಗೊಂಡಿದ್ದೀನಿ. ಇದರಲ್ಲಿ ಅರ್ಧ ತೋತಾಪುರಿ ಮಾವಿನಕಾಯಿನಲ್ಲಿ ಅರ್ಧ ಭಾಗನ ಚಿತ್ರಾನ್ನ ಮಾಡ್ಕೊಂಡಿದ್ದೀನಿ ನಿನ್ನೆ ದಿವಸ. ಇವತ್ತು ನಾನು ಅದನ್ನು ಹಪ್ಪೆ ಹುಳಿ ಅಥವಾ ರಸಮ್ ಮಾಡ್ಕೊಳ್ತಾ ಇದ್ದೀನಿ. ಅದನ್ನು ಸಣ್ಣದಾಗಿ ಪೀಸ್ ಮಾಡಿ ಹಾಕ್ಕೊಂಡಿದ್ದೀನಿ. ಒಂದು ಹಸಿಮೆಣ್ಸಿಕಾಯಿ ಹಾಕ್ಕೊಂಡಿದ್ದೀನಿ. ಇಷ್ಟೇ ಅರ್ಧ ಮಾವಿನಕಾಯಿಂದಲೇ 3 ಜನಕ್ಕಾಗಷ್ಟು ರಸಮ್ ರೆಡಿ ಆಗುತ್ತೆ. ಹುಳಿ ಉಪ್ಪು ಖಾರ ಸಿಹಿ ಜೊತೆಗೆ ಕರೆಕ್ಟ್ ಮಿತವಾಗಿ ತುಂಬ ಚೆನ್ನಾಗಿ ರುಚಿಯಾಗುತ್ತೆ. 3 ಜನಕ್ಕಾಗುತ್ತೆ, 2ರಿಂದ 3 ಜನಕ್ಕೆ. ಒಂದು 2 ನಿಮಿಷ ಮಾತ್ರ ಮಾವಿನಕಾಯಿ ಪೀಸ್ ಮತ್ತು ಒಂದು ಹಸಿಮೆಣ್ಸಿಕಾಯಿನ ಬೇಯಿಸ್ಕೊಂಡಿರೋದು. ಸ್ವಲ್ಪ ತಣ್ಣೀರು ಹಾಕ್ಕೊಂಡು ಇದನ್ನು ಮಿಕ್ಸಿನಲ್ಲಿ ಜಸ್ಟ್ ಆನ್ ಆ್ಯಂಡ್ ಆಫ್ ಮಾಡಿಕೊಂಡ್ರೆ ಸಾಕು. ಒಂದು ಅರ್ಧ ಸೆಕೆಂಡ್ಗೆಲ್ಲ ಪೇಸ್ಟ್ ಆಗುತ್ತೆ. ಆಯಿತಾ? ಇಲ್ಲಿ 1-2 ನಿಮಿಷ ಆಯಿತು. ಈಗ ನಂತರ ಅದೇ ಪಾತ್ರೆಗೆ ಬೇಯಿಸಿರೋ ಇದೆಲ್ಲ ಪೇಸ್ಟ್ ಹಾಕ್ಕೊಂಡು ನೀರು ಹಾಕ್ಕೊಂಡು ಹೆಚ್ಚಿಸ್ಕೊಳ್ಳಿ. ಅಷ್ಟರಲ್ಲಿ ಪ್ಯಾನ್ ಒಗ್ಗರಣೆ ಕೂಡ ಇಟ್ಕೊಂಡಿದ್ದೀನಿ ನಾನು. ರಸಮ್ ಪೇಸ್ಟ್ನ ರುಬ್ಬೋದಕ್ಕೆ ಹಾಕ್ಕೊಂಡಲ್ಲ ಮಾವಿನಕಾಯಿ ಪೀಸ್ಗಳನ್ನ, ಆವಾಗಲೇ ಒಗ್ಗರಣೆಗೆ ಪ್ಯಾನ್ ಕೂಡ ಇಟ್ಕೊಂಡಿದ್ದೀನಿ. ಬಿಸಿಯಾಗಿದೆ. ಎಷ್ಟಕ್ಕೆ ಬೇಕಷ್ಟು ಸಾಂಬಾರನ್ನ ನೀರು ಹಾಕ್ಕೊಂಡು ಹೆಚ್ಚಿಸ್ಕೊಳ್ಳಿ. ಬಿಸಿಯಾಗಿರೋ ಪಾತ್ರೆಗೆ 1 ಸ್ಪೂನಷ್ಟು ಕೊಬ್ಬರಿ ಎಣ್ಣೆ, ಸಾಸಿವೆ ಕಾಲು ಸ್ಪೂನು, ಜೀರಿಗೆ ಕಾಲು ಸ್ಪೂನು, 1 ಒಣಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವಿನ ಸೊಪ್ಪು, ಸ್ವಲ್ಪ ಹಿಂಗನ್ನು ಹಾಕ್ಕೊಂಡು ಒಗ್ಗರಣೆ ಕೂಡ ಬಾಡಿಸ್ಕೊಳ್ತಾ ಇದ್ದೀನಿ. ಸಿಂಪಲ್ ಒಗ್ಗರಣೆ ಇದು. ಇದನ್ನು ಮಾಡ್ಕೊಂಡು ಕೊಬ್ಬರಿ ಎಣ್ಣೆಯಲ್ಲಿ ಹಾಕ್ಕೊಳ್ಳಿ. ತುಂಬ ಒಳ್ಳೆ ಟೇಸ್ಟ್ ಇರುತ್ತೆ ಮತ್ತು ಒಳ್ಳೆ ಪರಿಮಳ ಕೂಡ ಇರುತ್ತೆ. ಇದನ್ನು ಹಾಕ್ಕೊಂಡು ನಾವು ಏನವಲ್ಲೇ ಮಾವಿನಕಾಯಿ ಪ್ಯೂರಿ ಎಲ್ಲ ಮಾಡಿಟ್ಕೊಂಡು ಮಿಕ್ಸ್ ಮಾಡಿದ್ದೀವಲ್ಲ, ಅದಕ್ಕೆ ಒಗ್ಗರಣೆನೆಲ್ಲ ಮಿಕ್ಸ್ ಮಾಡಿಕೊಂಡು ನಿಮ್ಗೆ ಹದವಾಗಿ ಬೇಕಾದ್ರೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿಯೋದಕ್ಕೆ ಇಟ್ಕೊಳ್ಳಿ. 2 ನಿಮಿಷ ಕುದಿಸಿದ್ರೆ ಸಾಕು. 1 ತುಂಡಷ್ಟು ಸಣ್ಣ ತುಂಡು ಬೆಲ್ಲ ಹಾಕಿದ್ದೀನಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ. ರಸಮ್ ರೆಡಿ ಆಯಿತು ನೋಡಿ. ಕುದೀತಾ ಇದ್ದಂಗೆ ಘಮ ಅಂತಿದೆ. ರುಚಿ ಅಂತೂ ಹುಳಿ ಉಪ್ಪು ಖಾರ ಸಿಹಿ ಎಲ್ಲ ಸೇರಿರಿಂದ ಅದ್ಭುತವಾಗಿದೆ ರುಚಿ. ರಸಮ್ ರುಚಿ ಅಂತೂ ಒಂದು 3 ಜನಕ್ಕಾಗುತ್ತೆ ನಮ್ಮನೆ ಅಳತೆಗೆ. ನಿಮಗೆ ಎಷ್ಟು ಬೇಕೋ, ಅಥವಾ ಕುಡಿಯೋದಕ್ಕೆ ಕೂಡ ತುಂಬ ಚೆನ್ನಾಗಿರುತ್ತೆ. ಇದನ್ನು ಗ್ಲಾಸ್ಗೆ ಹಾಕ್ಕೊಂಡು ಕೂಡ ಕುಡಿಬಹುದು. ಅನ್ನಕ್ಕೆ ತುಂಬ ರುಚಿಯಾಗಿರುತ್ತೆ. ಅನ್ನನೂ ಅಷ್ಟೇ ಸ್ವಲ್ಪ ಮೆತ್ತಗೆ ಮಾಡ್ಕೊಳ್ಳಿ. ರಸಮ್ ಜೊತೆ ತಿನ್ನಬೇಕಾದಾಗ ಅನ್ನ ಮೆತ್ತಗೆ ಮಾಡಿಕೊಂಡ್ರೆ ರಸಮ್ ತೆಳ್ಳಗಿರುತ್ತಲ್ಲ, ಅದ್ರ ಜೊತೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ದೋಸೆ ರೈಸು ಅಥವಾ ಮಾಡೋ ರೈಸ್ಗೆ ನಾನು ಸ್ವಲ್ಪ ಜಾಸ್ತಿ ನೀರು ಹಾಕಿ ಸಿಮ್ಮಲ್ಲಿ 1-2 ವಿಸಲ್ ಕೂಗಿಸ್ಕೊಂಡೆ ಅನ್ನ ತುಂಬ ಸಾಫ್ಟಾಗಿ ಆಗುತ್ತೆ ನೋಡಿ. ಈ ರೀತಿ ಇರಬೇಕು. ಸಖತ್ತಾಗಿದೆ ಟೇಸ್ಟು. ಒಂದು ಸಲ ಮಾಡಿ ನೋಡಿ. 5 ನಿಮಿಷಕ್ಕೆ ಮಾಡೋಂಥ ರಸಮು ಮಿಸ್ ಮಾಡಬೇಡಿ. ಹಪ್ಪೆ ಹುಳಿ ಮಾಡಿ ನೋಡಿ. ರುಚಿ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸಿ. ಓಕೆ, ಬಾಯ್, ಥ್ಯಾಂಕ್ ಯು.